ತಗೋಬೇಕು, ಏನೋ ಹಠಕ್ಕೆ ತಗೋಬೇಕು, ಅದೇನು ಇವರು ರೂಲ್ಸನ್ನು ಮಾಡಿದ್ದಾರೆ. ಅದೇ ಆ್ಯಕ್ಚುಲಿ ಅದರ ಬಗ್ಗೆನೂ ನಾವು ಇವತ್ತು ಇಲ್ಲಿ ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಮನವಿ ಕೊಡ್ಬೇಕಂತ ಹೇಳಿ ಬಂದಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸತೀಶ್ ಪೂಜಾರಿ ಅವರು ಮಾತಾಡ್ತಾರೆ. ಮೊದಲು ನಮಸ್ಕಾರ, ನಾನು ಸತೀಶ್ ಪೂಜಾರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಾವು ಎಲ್ಲಿ ಬಂದ್ವಿ ಅಂದ್ರೆ ಕೃಷಿ ಆಫೀಸ್ಗೆ ಬಂದೆವು. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಡೆದಿರುವಂಥ ಗೊಬ್ಬರ ಯಾವ ರೀತಿ ನಡೆಯುತ್ತೆ ಅಂದರೆ ರೈತರ ಕಡೆಯಿಂದ ಬೇಕಾಬಿಟ್ಟಿ ರೇಟ್ ಹಚ್ಚಿ ರೈತರನ್ನ ಸುಲಿಗೆ ಮಾಡ್ತಿರುವಂಥ ರಸಗೊಬ್ಬರ ಅಂಗಡಿಯವರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಇವತ್ತಿಲ್ಲಿ ಕೃಷಿ ಆಫೀಸ್ಗೆ ಬಂದೆವು. ಇವತ್ತು ಏನಿದೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅವ್ರಿಗೆ ನಾವು ಈಗ ಮನೆ ಕೂಡ ಬಂದೆವು. ಸರ್, ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ರಸಗೊಬ್ಬರ ಮಾಲೀಕರು ರೈತರಿಂದ ಬೇಕಾಬಿಟ್ಟಿ ರೇಟ್ ಹಚ್ಚಿ ದುಡ್ಡು ವಸೂಲು ಮಾಡೋದು. ಅದರ ಬಗ್ಗೆ ಸಂಪೂರ್ಣವಾದ ಬಿಸ್ನೆಸ್ ನಮ್ಮ ಹತ್ರ ಇದೆ. ಇದ್ರ ಬಗ್ಗೆ ಪ್ರತಿಯೊಂದು ರಸಗೊಬ್ಬರ ಅಂಗಡಿ ನೀವು ವ್ಯಾಪ್ತಿ ಕೊಡ್ತೀರಿ. ಅವ್ರನ್ನ ಕೊಟ್ಟಂತ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಓದಿನ ಬಿಲ್ ಬೇರೆ ಮಾಡ್ತಾರೆ ಮತ್ತು ಡೂಪ್ಲಿಕೇಟ್ ಬಿಲ್ ಬೇರೆ ಮಾಡ್ತಾರೆ. ಅದ್ರ ಬಗ್ಗೆ ನಿಮಗೆ ಏನು ಗಮನಕ್ಕೆ ಇದ್ದು ಅಥವಾ ಇದು ಅಂತ ಏನಿದೆಲ್ಲ ಹಿಂಗೆ ತಾವೇನು ಮಣ್ಣು ಕೊಡ್ತೀರ ಪರಿಶೀಲನೆ ಮಾಡಿ ಬಗ್ಗೆ ನಾವು ಈಗಾಗಲೇ ಮತ್ತೊಂದು ಮನೆ ಕೊಟ್ಟಿವಿ ಸರ್. ಈಗ ಹತ್ತಲ್ದ ಮತ್ತೊಂದು ಮನೆ ಕೊಟ್ಟಿವಿ ನಿಮಗೆ. ಕೃಷಿಕರು ರೈತರು ಯಾರು ಹಂಗೆ ಬಿಡಾಗಿದ್ರಿ, ಅದರ ದನ ಕರ ನಾಯಿ ಮನುಷ್ಯರ ಬಿದ್ದೆಲ್ಲ ಸಹಾಯಕದ ಅದ್ರ ಬಗ್ಗೆ ಕೂಡ ನಾವು ಮನೆ ಕೊಟ್ಟಿವಿ ನಿಮಗೆ. ಅದ್ರ ಕೂಡ ಏನೋ ಏನು ರೆಸ್ಪಾನ್ಸ್ ಮಾಡಿದ್ವಿ ರೀ ನಿಮ್ಮ ಡಿಪಾರ್ಟ್ಮೆಂಟ್. ಅದು ಇದು ನೀವು ಅದನ್ನ ಅದಕ್ಕೆ ನೆಗ್ಲೆಕ್ಟ್ ಮಾಡಿದ್ರೆ ಅಂದ್ರೆ ಇದು ರೈತನ ಸರ್, ರೈತನ ನಾವು ಮೊದಲು ಅವಕಾಶ ಕೊಡ್ತೀವಿ. ರೈತನ ದುಡಿದಂಥ ಶ್ರಮ ಎಲ್ಲ ಹಾಳಾಗಿ ಯಾರು ಲೂಟಿ ಮಾಡ್ತಾರೆ. ರಸಗೊಬ್ಬರ ಅಂಗಡಿಯವ್ರಲ್ಲ 50 ರೂಪಾಯಿ ಸಿಗುವಂಥ ಔಷಧಿ ಇವತ್ತು 100 ರೂಪಾಯಿ ಮಾಡಿದ್ರು 80 ರೂಪಾಯಿ ಮಾಡಿದ್ರು ನೀವು ಕೇಳ್ತಾ ಇಲ್ಲ ಅವ್ರಿಗೆ. 15 ರೂಪಾಯಿ ಸಿಗುವಂಥ ರಸಗೊಬ್ಬರ ನೀವು 2000 ಮಾಡಿದ್ರು ಕೂಡ ಕೇಳ್ತಾ ಇಲ್ಲ. ನಿಗದಿ ನೀವು ಪಟ್ಟಿ ನೋಡ್ರಿ, ನೀವು ಒಂದು ರಸಗೊಬ್ಬರ ಅಂಗಡಿಯವರು ನಿಮ್ಮ ಅಂಗಡಿ ಹತ್ರ ಈ ದರ ಪಟ್ಟಿಯನ್ನು ನೀವು ನಿಗದಿತ 10 ರೂಪಾಯಿ ಅಂತ ನೀವು ಅವ್ರಿಗೆ ಆದೇಶ ಮಾಡಬೇಕು. ಇಲ್ಲಾಂದ್ರೆ ಅವ್ರು ಬಾಯಿಗೆ ಬಂದು ರೇಟ್ ಹೇಳ್ತಾರೆ. ಇವತ್ತು ಮತ್ತೆ ಅಂಗಡಿ ಅವ್ರನ್ನ ಹಿರಿಯಾಶಿನ ಮತ್ತೆ ಹೇಳ್ತಂದ್ರೆ ಅವ್ನು 200 300 ಹೇಳ್ತಾರೆ, 300 500 ಹೇಳ್ತಾರೆ, 500 700 ಹೇಳ್ತಾರೆ. ಅಂದ್ರೆ ರೈತ ಅನಿವಾರ್ಯ ಪರಿಸ್ಥಿತಿ ಅವ್ರು ರೈತ ಹೋಗಬೇಕಾಗ್ತಿದೆ. ಅದೇ ರೀತಿ ಅವ್ರು ದರದ ಪಟ್ಟಿ ನಿಗದಿ ಮಾಡಬೇಕು. ಅಂಥವು ಯಾರು ನಿಮ್ಮ ಗಮನಕ್ಕೆ ಬಂದ್ರೆ ನಮ್ಮ ಗಮನಕ್ಕೆ ಬಂದಿರ್ತೀವಿ ನೀವು ನಾವು ಇದೇ ಸಂಖ್ಯೆ ತಂದು ಕೊಟ್ಟರೆ ನೋಡ್ರಿ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕಂತ ಸರ್. ಇದನ್ನ ಕೇಳ್ಕೊತೀವಿ. ಈ ಇಡೀ ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಗೊಬ್ಬರ ಅಂಗಡಿಗಳ ಬಗ್ಗೆ ನಿಮ್ಗೆ ನಾವು ಏನೇನು ನಡೆದಿ ಏನೇನಿಲ್ಲ ನಾವು ಬರ್ದೇವೆ. ಟ್ರೈ ಮಾಡಿಸಿ ನಾವು ನಿಮಗೆಲ್ಲ ಮನೆ ಕೊಡ್ತಾ ಇದ್ದೀವಿ. ಇನ್ನೊಂದು ಏನಾಗಿತ್ತು, ಈಗ ಮಳೆ ಇಲ್ಲ, ಮೊದಲ ಮಳೆ ಇಲ್ಲ, ಅದ್ರಾಗ ಗೊಬ್ಬರ ತೊಗೋಬೇಕಂತಂದ್ರೆ ಮಂದಿ ಕಡೆ ರೊಕ್ಕ ಇಲ್ಲ. ಈಗ ನೀವು ಯೂರಿಯಾ ಕೇಳಕ್ಕೆ ಹೋದಂದ್ರೆ ಅದಕ್ಕೊಂದು ಲಿಂಕ್, ಅದಕ್ಕೊಂದು ಏನೋ DAP ತೊಗೋಬೇಕಂತ, ಅದು ಮತ್ತೊಂದು ತೊಗೋಬೇಕಂತ ಈ ರೀತಿ ಅವರು ರಿಕ್ವೆಸ್ಟ್ ಇದ್ದಾರೆ ರೈತರಿಗೆ. ಈಗ ಅಷ್ಟು ದುಡ್ಡು ಕೊಟ್ಟು ರೈತ ಅದನ್ನು ಬೆಳೆದು ಮತ್ತು ಅದಕ್ಕೆ ಈಗ ಬೆಳೆದಕ್ಕೂ ಈಗ ರೇಟ್ ಇಲ್ಲ. ಇಲ್ಲಿ ಈಗ ಸಿಕ್ಕಾಪಟ್ಟೆ ದುಡ್ಡು ಕೊಡೋದು ಅದನ್ನೆಲ್ಲ ಅವರು ಉಳುಮೆ ಮಾಡ್ಬೇಕಂತಂದ್ರೆ ಅಷ್ಟು ರೇಟು ಬರೋಂಗಿಲ್ಲ. ಈ ರೀತಿ ಎಲ್ಲ ಅಂಗಡಿಯೊಳಗ ಈ ರೀತಿ ಎಲ್ಲ ನಡೆದಿದ್ರೆ ಅದಕ್ಕೆ ನಿಮ್ಮ ಗಮನಕ್ಕೆ ನಾವು ಈಗ ಕೊಟ್ಟಿವಿ. ನೀವು ಸ್ವಲ್ಪ ಅದನ್ನು ಪ್ರತಿಯೊಂದು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಂದು ಅಂಗಡಿಗೆ ವಿಸಿಟ್ ಮಾಡಿ ಅಲ್ಲಿ ಎಲ್ಲಿಏನು ನಡೆದದ, ಆಮೇಲೆ ಅಲ್ಲೇನು ದರ ಫಲಕ ಐತಲ್ಲ ಅದನ್ನೆಲ್ಲ ಹಾಕ್ಬೇಕಂತ ಹೇಳ್ಬೇಕು ಸರ್ ಅವ್ರಿಗೆ. ಅದನ್ನು ಹಾಕಿ ಏನೈತಲ್ಲ ರೈತರಿಗೆ ಗೊತ್ತಾಗಬೇಕು ಇದರದ್ದು ಇಷ್ಟು ರೇಟ್ ಇದೆ ಅಂತೇಳಿ. ನಿಮ್ಮ ಗೌರ್ಮೆಂಟ್ ರೇಟ್ ಏನಿದೆಯಲ್ಲ ಅದನ್ನು ಹಾಕ್ಬೇಕು. ಅವ್ರಿಗೆ ಮನಸ್ಸಿಗೆ ಬಂದಂಗೆ ಅವ್ರು ಏನು ಈಗ ಸುಲಿಗೆ ಮಾಡ್ತಿದ್ದಾರಲ್ಲ ಅದನ್ನೆಲ್ಲ ಬಂದಾಗುತ್ತೆ ಸರ್. ಸರ್ಕಾರದಿಂದ ಪ್ರತಿ ಕೃಷಿ ಇಲಾಖೆಗೆ ಒಂದು ಆದೇಶ ಬಂದಿರೋದು ಸರ್ ಈಗಾಗಲೇ.